ನಮಗೆಲ್ಲ ಎಷ್ಟು ಕಷ್ಟ ಆಗ್ತುಂಟು ಅಂತ ಹೇಳಿದರೆ ಎಲ್ಲ ಅಡಿಕೆ ಬೀಳೋದು ಜಾಸ್ತಿ ಆಗ್ತದೆ. ಅಲ್ಲಿ ಇಡಲಿಕ್ಕೆ ಜಾಗ ಇಲ್ಲಾಗದೆ. ನಮ್ಮ ಅಡಿಕೆ ಮಾಡುವವ್ರದ್ದೇ ಪರಿಸ್ಥಿತಿ ಹೀಗಾಗದೆ ಅಂತ ಅಂದಮೇಲೆ ಭತ್ತ ಎಲ್ಲ ಬೆಳೀತಾರಲ್ಲ ಅವ್ರ ಪರಿಸ್ಥಿತಿ ಹೆಂಗಾಗಿರಬೇಕು ಅಂತ ನೀವೇ ಗೆಸ್ ಮಾಡಿ. ಮೋಂತ ಚಂಡಮಾರುತನ ಬೀಸ್ತದೆ ಅಂತೆ, ಅದೇ ಗಾಳಿ ಇರಬೇಕು ಅನಿಸ್ತದೆ ನನಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆದು ಕೆಲಸಗಳೆಲ್ಲ ಆಗಿದೆ, ದನಗಳನ್ನೆಲ್ಲ ಬಿಟ್ಟು ಹಾಲು ಕರೆದು ಎಲ್ಲ ಕೆಲಸ ಆಗದೆ. ಹಾಗೆ ಈಗ ಅಡುಗೆ ಕೆಲಸಗಳಷ್ಟು ಬಾಕಿ ಇದೆ. ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ಬಾಬಣ್ಣ ಎಲ್ಲೋ ಹೋಗಿದ್ದ, ಈಗ ಬಂದ ನೋಡಿ. ಬಾಬಣ್ಣ ಬಾಬಣ್ಣ ಎಲ್ಲೋ ಸಂಚಾರಕ್ಕಂತ ಹೋಗಿದ್ದಮ್ಮ. ಏನಿದ್ರೆ ಮಾಡ್ತಿದ್ನ ಏನೇನು, ಒಟ್ಟ ಈಗ ಬಂದ. ಮೈಯೆಲ್ಲ ಬಿಸಿ ಅದೇ, ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದ. ಹಾಗೆ ಇವತ್ತೊಂದು ಸ್ವಲ್ಪ ಬಿಸಿಲು ಬಂದದ್ದು ನೋಡಿ, ಹಾಗಾಗಿ ಹೊರಗೆ ಹೋಗಿದ್ದ ಇರಬೇಕು. ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಷ್ಟೇ, ಎಂಥ ವೀಡಿಯೋನು ಮಾಡಲಿಕ್ಕಾಗಲಿಲ್ಲ. ಅದು ಇದು ಕೆಲಸ ಅಂತೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಗೈಸ್ ಊಟ ಎಲ್ಲ ಮಾಡೇ ಆಗದೆ, ಒಂದು 2:30 ಆಗದೆ ಟೈಮು. ಹಾಗೆ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೆ. ನಮ್ಮ ದನಗಳೆಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ. ಅದು ಬಿಳಿ ಕರು ಅಲ್ಲ, ಅದ್ರ ಹಿಂದಿರು ಕರು ನಮ್ಮದು. ಹಾಗೆ ಇವತ್ತು ಬೇಗ ಬಂದರು. ಇವತ್ತು ಬಿಸಿಲದೆ ಆದರೂ ಮೇಲಿಲ್ಲ, ಯಾಕೆ ನಾವು ಬೇಗ ಬಂದರು. ಹಾಗೆ ಕುಚೂರು ನೋಡ್ತಾ ಇದ್ದಾನೆ ಅವರಿಗೆ. ಇವತ್ತು ನೋಡಿ ನಂತರ ಚಂದ ಬಿಸಿಲದೆ, ಆದ್ರೆ ಗಾಳಿನೂ ಅಷ್ಟೇ ಅದೇ. ಆ ಕಡೆನೂ ಮೋಂತ ಚಂಡಮಾರುತನ ಬೀಸ್ತದೆ ಅಂತೆ, ಅದೇ ಗಾಳಿ ಇರಬೇಕು ಅನಿಸ್ತದೆ ನನಗೆ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ, ಅಂದರೆ ಬೀಸ್ತಾನೆ ಇಲ್ಲ, ಅಷ್ಟೊತ್ತಿಗೆ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಆದರೆ ಆ ಚಂಡಮಾರುತದ ಎಫೆಕ್ಟೇ ಇರಬೇಕು ಇದು. ಈಗ ಇಲ್ಲ ಗಾಳಿ, ಈಗೊಂದು ಬಂದು ಹೋಯಿತು. ಹಾಗೆ ಗೈಸ್, ಅವತ್ತು ನನಗೆ ಅಲಸಂದಿ ಬೀಜವನ್ನು ಹಾಕಿದ್ದು ಕಾಣಿಸಿದ್ದೆ, ಅದಕ್ಕೆಲ್ಲ ಬೇರು ಬಂದಿತ್ತು. ಇವತ್ತು ನೋಡಿ ಹೇಗಾಗದೆ ಅಂದರೆ, ನೋಡಿ ಹೀಗಾಗದೆ. ಇದು ಒಂದು ದೊಡ್ಡ ಆಗದೆ, ಆಮೇಲೆ ಇದೆಲ್ಲ ಸಣ್ಣ ಸಣ್ಣ ಅದೇ. ಅದು ಅವುಗಳಿಗೆ ಜಾಗ ಸಾಗೋಕ್ಕಿಲ್ಲ ಅಂತ ಕಾಣ್ತದೆ, ಯಾಕಂದರೆ ಇದು ಉದ್ದ ಆಗುವಂಥ ಗಿಡ ಅಲ್ಲ. ಹಾಗಾಗಿ ನೋಡ್ಬೋದು ನೀವು. ಅದಕ್ಕೆ ಮಣ್ಣು ಬೇರು ಹಿಡ್ಕೊಳ್ಳಿಕ್ಕೆ ಮಣ್ಣು ಸಾಕಾಗ್ತಿಲ್ಲ. ನಾನು ಸುಮ್ಮನೆ ಹಾಕಿದ್ದೆ. ಈಗ ನಾಳೆ ಹೆಂಗಾದರೂ ಮಣ್ಣನ್ನು ಹಾಕ್ಕೊಡ್ಬೇಕು ಇದಕ್ಕೆ. ಹಾಗೆ ನೋಡಿ ಉದುರೋಯ್ತೇನು, ಸಿಪ್ಪೆ ಈ ಥರ ಸಿಪ್ಪೆ ನೋಡಿ ಉದುರಿ ಹೋಗ್ತದೆ. ಆಮೇಲೆ ಹಲಸಂದಿ ಬೀಜ ಅನ್ನೋದು ಹೀಗಾಗ್ತದೆ ನೋಡಿ. ವಿಡಿಯೋದಲ್ಲಿ ಕಾಣಿಸಿದೆ ನೋಡಿ, ಈ ಗಿಡಕ್ಕೆಲ್ಲ ಇದು ಎಲೆಯನ್ನೆಲ್ಲ ಹುಳ ತಿಂದು ಈ ಥರ ಮಾಡಿಟ್ಟದೆ ಅಂತ ಹೇಳಿದ್ನಲ್ಲ. ಹಾಗೆ ಅದಕ್ಕೆ ಹುಳ ಮತ್ತು ತಿನ್ನಬಾರ್ದು ಅಂತ ಬೂದಿ ಹಾಕಿದ್ದೆ. ಇದನ್ನು ಅಮ್ಮ ಮನೆಗೆ ಬಂದು ನನಗೆ ಹೇಳ್ತಾ ಉಂಟು. ಅಂತ ಹೇಳಿದರೆ, ನೀನೇ ಬೂದಿ ಹಾಕಿದ್ದಕ್ಕೆ ಅದು ಗಿಡದ ಎಲೆ ಎಲ್ಲ ಉದುರೋಯ್ತು ಅಂತ ನಂಗೆ ಬೈತಾ ಉಂಟು. ಆಮೇಲೆ ಅವಳಿಗೇನೆ ಕಾಣಿಸ್ದೆ ಇಲ್ಲೆಲ್ಲ ಹುಳ ಇರೋದು, ಇಲ್ಲೆಲ್ಲನೂ ಹುಳ ಅದೇ ಒಂದೊಂದು. ಅದು ಹೀಗೆ ಕಾಣಿದ್ಲ ಒಂದು ಸರಿ ನೋಡ್ರೆ, ಅಮ್ಮ ನನಗೆ ಬೈತಾ ಉಂಟು, ಜೋರು ಮಾಡ್ತಾ ಉಂಟು. ಇಲ್ಲಿ ಒಂದು ಎಲೆಯಲ್ಲಿ ಉದುರಿ ಹೋಯಿತು ನೀ ಬೂದಿ ಹಾಕಿದ್ದಕ್ಕೆ ಅಂತ ಹೇಳ್ತಾ ಉಂಟು. ನೋಡಿ ಒಂದು ಹೂವಾಗಿತ್ತು, ಅದು ಬಾಡಿ ಆಯ್ತು. ಈಗ ಹೂವಾಗೋದು ಯಾವಾಗ ಏನೇನು. ಕತ್ತಿಯನ್ನು ಒಂದು ಸ್ವಲ್ಪ ಮುಸ್ಕೊಂಡು, ಅಂದರೆ ಶಾರ್ಪನ್ನು ಮಾಡಿಕೊಂಡು ನೋಡಿ ಹೀಗಾಗದೆ. ಶಾರ್ಪ್ ಮಾಡಿಕೊಂಡು ಈಗ ತೋಟಕ್ಕೆ ಹೋಗ್ತಾ ಇದೆ, ಯಾಕಂದರೆ ಇದು ಹುಲ್ಲನ್ನು ಕೊಯ್ಯಲಿಕ್ಕೆ. ಇವತ್ತು ಗೈಸ್ ಪಪ್ಪ ಸೊಪ್ಪನ್ನು ತರಲಿಲ್ಲ, ಹುಲ್ಲೇ ಹಾಸಿದ್ರೆ ಆಯಿತು ಅಂತ ಹುಲ್ಲು ಕೊಯ್ಯಲಿಕ್ಕೆ ಬಂದಿದೆ. ಈಗ ನಾನು ಬೆಳಿಗ್ಗೆ ಟೈಮ್ ಬರಲಿಕ್ಕಾಗಲಿಲ್ಲ, ಹಾಗೆ ಈಗ ಬರ್ತಾ ಇರೋದು. ಡೈಲಿ ಒಂದು 5 ಗಂಟೆಗೆ ಬರ್ತಿದ್ದೆ, ಇವತ್ತು ಬೇಗ ಬಂದಿದೆ, ಒಂದು 3:30 ಹಿಂಗಾಗದೆ. ಈಗಲೇ ಬಂದಿದೆ. ಹಾಗೆ ದನಗಳು 1-2 ಬಂದಿದ್ದರು, ಅಂದರೆ ಗೌರಿ, ಬೋಡಿ, ಪುಟಮ್ಮ 3 ಜನ ಬಂದಿದ್ದರು. ಅವರನ್ನೆಲ್ಲ ಕಟ್ಟಿ ಹಾಕಿ ಬಂದದ್ದು. ಹಾಗೆ ಚೀಲನೂ ತಗೊಂಡು ಬಂದಿದ್ದೆ, ಯಾಕಂತಂದರೆ ಇದು ಅಡಿಕೆ ಬಿದ್ದಿದ್ದರೆ ಹೆಕ್ಕಂಡೇ ಬರಲಿಕ್ಕಾಯಿತು ಅಂತ. ಸೊ ಇವತ್ತು ಜಾಸ್ತಿ ಹುಲ್ಲು ಕೊಯ್ಯಬೇಕು, ತಿನ್ನಲಿಕ್ಕೆ ಮತ್ತು ಹಾಸಲಿಕ್ಕೆ ಎರಡಕ್ಕೂ ಹುಲ್ಲಾಗಬೇಕು ಈಗ.
ಹಾಗೆ ಗೈಸು ಇದಿಷ್ಟಾಗಬೇಕು. ಈಗ ಮಳೆ ಬಂದಿದ್ದರೆ ಮತ್ತೆ ನಾ ಮತ್ತೊಂದು ಸರಿ ಮನೆಗೆ ಹೋಗಿ ಬರೋದಾಗ್ತದೆ, ಯಾಕಂದರೆ ಮೊಬೈಲ್ ತಂದಿದ್ದಲ್ಲ. ಅದಕ್ಕೆ ನಾನು ಜಾಸ್ತಿ ಮೊಬೈಲ್ ತರುವುದಿಲ್ಲ ಇಲ್ಲಿ ತೋಟಕ್ಕೆಲ್ಲ ಬರೋದಾದರೆ ಮಳೆ ಬರ್ತದಂತ. ಆದರೆ ಇವತ್ತು ತಗೊಬಂದೆ. ಇವತ್ತೆಂಥ ವೀಡಿಯೋನೂ ಆಗಲಿಲ್ಲಲ್ಲ, ಅದಕ್ಕೆ ತಗೊಂಡು ಬಂದೆ. ಹಾಗೆ ಈಗ ಅಡಿಕೆ ಬಿದ್ದಿದ್ರೆ ಅಡಿಕೆ ಹೆಕ್ಕಿ ಆಮೇಲೆ ಹುಲ್ಲು ಕೊಯ್ದು ಮನೆಗೆ ಹೋಗಬೇಕು. ಒಂದು ಕಾಲು ಭಾಗದಷ್ಟು ಸೌರಾಯಿತು. ಈ ಕಡೆ ಒಂದು ಸ್ವಲ್ಪ ಸೌರಾಗದೆ, ಈ ಕಡೆ ಒಂದು ಸ್ವಲ್ಪ ಸೌರಾಗದೆ, ಇಲ್ಲಿ ಮಿಡಲ್ ಹಾಗೆ ಅದೇ ಅದೆಲ್ಲ ಸೌರಬೇಕು. ಹಾಗೆ ಅಲ್ಲಲ್ಲಿ ಅಡಿಕೆ ಉದುರಿ ಬೀಳ್ತಾ ಇದೆ ನೋಡಿ, ಇಲ್ಲೆಲ್ಲ ಬಿದ್ದದೆ ನೋಡಿ. ಇದನ್ನೆಲ್ಲ ಹೆಕ್ಕೊಂಡು ಹೋಗಬೇಕು. ಎಂತ ಅಂತ ಹೇಳಿದರೆ ಈ ವರ್ಷ ಮಳೆಗಾಲನೇ ಮುಗೀತಾ ಇಲ್ಲ. ನಮಗೆಲ್ಲ ಎಷ್ಟು ಕಷ್ಟ ಆಗ್ತುಂಟು ಅಂತ ಹೇಳಿದರೆ, ಇದು ಅಡಿಕೆ ಆಗ್ತದಲ್ಲ, ಅಡಿಕೆ ಒಣಸ್ಲಿಕ್ಕೆ ಜಾಗನೇ ಇಲ್ಲ ಆಗೋ ಥರ ಆಗಿಬಿಟ್ಟದೆ. ಜಾಗನೇ ಇಲ್ಲ, ಮತ್ತು ಒಣಸ್ಕೊಳ್ಳೋದು ಹೇಗೆ ಅಂತಲೂ ಗೊತ್ತಾಗ್ತಿಲ್ಲ. ಜಾಗ ಇತ್ತು, ಆದರೂ ಒಣಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಮಳೆ ಅಲ್ಲ, ಹೇಗೆ ಒಣಗೋದು? ಬಿಸಿಲೇ ಇಲ್ಲ ಅಂದಮೇಲೆ. ಇವತ್ತೇ ಒಂದು ಸ್ವಲ್ಪ ಬಿಸಿಲು ಬಂದಿದ್ದು, ನಿನ್ನೆ ಮೊನ್ನೆ ಹಾಗೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಇವತ್ತು ಬಿಸಿಲು ಅಂದರೆ ಅಷ್ಟೊತ್ತಿಗೆ ಮೋಡ, ಅಷ್ಟೊತ್ತಿಗೆ ಬಿಸಿಲು. ಈಗ ನೋಡಿ, ಈಗ ಬಿಸಿಲೇ ಇಲ್ಲ, ಬಿಸಿಲು ಹೋಗಿಬಿಟ್ಟದೆ. ಹಾಗೆ ಅಡಿಕೆ ಅಂತೂ ನಾವೊಂದು ಸ್ವಲ್ಪ ಒಂದು ಸಡ್ಡು ಥರ ಮಾಡಿ ಅದರೊಳಗೆ ಹಾಕಿಡ್ತಾವ್ರೆ, ಅದೂ ಸರಿಯಾಗಿ ಒಣಗ್ತಿಲ್ಲ. ಅಡಿಕೆ ಬೀಳೋದು ಜಾಸ್ತಿ ಆಗ್ತದೆ, ಇಡಲಿಕ್ಕೆ ಜಾಗ ಇಲ್ಲಾಗದೆ. ಹಾಗಾಗದೆ ಅಡಿಕೆ ಕೊಯ್ಯೋದಾಗಿತ್ತು ಈ ಟೈಮ್ನಲ್ಲೆಲ್ಲ, ಒಂದು 2 ಸರಿ ಕೊಯ್ದಾಗ್ತಿತ್ತು. ಈ ಸಾರಿ ಅಡಿಕೆನೇ ಕೊಯ್ಲಿಲ್ಲ, ಯಾಕಂದರೆ ಒಣಸ್ಲಿಕ್ಕೆ ಜಾಗ ಇಲ್ಲ ಅಂತ. ಸೊ ಹೀಗಾಗದೆ ನಮ್ಮ ಪರಿಸ್ಥಿತಿ. ನಮ್ಮ ಅಡಿಕೆ ಮಾಡುವವ್ರದ್ದೇ ಪರಿಸ್ಥಿತಿ ಹೀಗಾಗದೆ ಅಂತ ಅಂದಮೇಲೆ ಭತ್ತ ಎಲ್ಲ ಬೆಳೀತಾರಲ್ಲ, ಅವ್ರ ಪರಿಸ್ಥಿತಿ ಹೆಂಗಾಗಿರಬೇಕು ಅಂತ ನೀವೇ ಗೆಸ್ ಮಾಡಿ. ಈ ಸೈಡೆಲ್ಲ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಭತ್ತ ಎಲ್ಲ ಬೆಳೆದು ಅಲ್ಲೇ ಗಿಡದಲ್ಲೇ ಮೊಳಕೆ ಬರ್ತದೆ ಅಂತೆ. ಸೊ ಈಗ ಹೀಗೆ ಆದರೆ ಮಳೆ ಮುಗಿಯೋದೇ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆಗೆ ತಿನ್ನಲಿಕ್ಕೂ ಇಲ್ಲದ ಪರಿಸ್ಥಿತಿ ಬರೋ ಥರ ಆಗದೆ. ನಮ್ಮೂರ ಕಡೆ ಅಷ್ಟೇ ಹಿಂಗೋ ಮತ್ತು ಎಲ್ಲ ಕಡೆ ಹಿಂಗೋ ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದೆ ಈ ಮಳೆಯಿಂದ. ಯಾಕಂತಂದರೆ ಭತ್ತಿಗೆಲ್ಲ ಬೆರೆ ಬಂದುಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ದೀಪಾವಳಿ ಮುಗಿದು ಮತ್ತೊಂದು 2-3 ತಿಂಗಳಲ್ಲಿ ಸಂಕ್ರಾಂತಿ ಬಂತು. ಇನ್ನು ದೀಪಾವಳಿ ಟೈಮ್ನಲ್ಲೆಲ್ಲ ಗದ್ದೆ ಕೊಯ್ಯೋದಾಗಿತ್ತು. ಈಗಲೇ ಅದು ಗದ್ದೆ ಸಸಿ ನೆಟ್ಟು ಬೆಳೆದು ಅಲ್ಲೇ ಮತ್ತು ಮೊಳಕೆ ಹೊಡೆದಂದರೆ ಅದು ವೇಸ್ಟ್ ಅಲ್ಲ ಮಾಡಿದ್ದು, ಸುಮ್ಮನೆ ಎಲ್ಲ ಹಾಳೋದು. 1 ರೂಪಾಯಿ ಲಾಭ ಇಲ್ಲ ಆಗ್ತದೆ ಹೀಗಾದರೆ. ಸೊ ಎಂತ ಅಂತ ಗೊತ್ತಿಲ್ಲ ಈ ಮಳೆದ ಕತೆ. ಸೊ ನೋಡುವ ಏನಾಗ್ತದೆ ಅಂತ. ಏನು ಮಾಡಲಿಕ್ಕೂ ಆಗೋದಿಲ್ಲ, ನಾವು ಬಂದಿದ್ದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಲೇಬೇಕು. ಬಿಕಾಸ್ ಇದು ನಮ್ಮ ಕೈಯಲ್ಲಿಲ್ಲ, ಮಳೆ ಗಾಳಿ ಬಿಸಿಲು ಇದ್ಯಾವುದೂ ಇಲ್ಲ. ಸೊ ಎಲ್ಲ ಪ್ರಕೃತಿ ನಿಯಮ ಅಷ್ಟೇ. ಹಾಗೆ ಈಗ ನಾನು ನನ್ನ ಕೆಲಸವನ್ನು ನೋಡಬೇಕು. ಇಷ್ಟುದ್ದ ಫಿಲಾಸಫಿ ಓದಾಯಿತು ಈಗ. ಸೊ ಅಡಿಕೆಯನ್ನು ಹೆಕ್ಕುವ ಫಸ್ಟು, ಆಮೇಲೆ ಹುಲ್ಲನ್ನು ಕೊಯ್ಯುವ. ಲೆಟ್ಸ್ ಗೋ ಗೈಸಿ. ಇಷ್ಟು ಅಡಿಕೆ ಸಿಕ್ತು ನೋಡಿ, ಒಂದು ಸುಮಾರು ಅರ್ಧ ಕೈ ಚೀಲನೇ ಆಯ್ತೇನೋ, ಇಷ್ಟು ಅಡಿಕೆ ಸಿಕ್ಕದೆ ನೋಡಿ. ಹಾಗೆ ಇವತ್ತು ಮಂಗ ಬರಲಿಲ್ಲ. ಮಂಗ ಬಂದಿದ್ದರೆ 1 ಕೈ ಚೀಲ ಫುಲ್ಲಾಗಿ ಹೋಗ್ತಿತ್ತು. ಯಾಕಂತಂದರೆ ಈಗ ಅಡಿಕೆ ಎಲ್ಲ ಹಣ್ಣಾಗಿ ಹೋಗೋದೆ, ಅದು ಸೀಪ್ತಾ ಇರ್ತದೆ, ಒಂದೊಂದೇ ಅಡಿಕೆನ ಉದುರಿಸ್ತದೆ. ಹಾಗಾಗಿ ಹಾಗೆ ಮಂಗ ಬರೆದಿದ್ದಕ್ಕೆ ಚಲೋನೇ ಆಯಿತು. ಮೊನ್ನೆ ಬಂದಿತ್ತು, ಮೊನ್ನೆ 1 ಕೈ ಚೀಲ ಫುಲ್ಲು ತುಂಬಿ ಅದು ತುಳುಕಾಡ್ತಿತ್ತು. ಹಾಗೆ ನೀನೇನು ಬರಲಿಲ್ಲ, ಇವತ್ತು ಬರಲಿಲ್ಲ. ನೋಡ್ಬೇಕು, ಮತ್ತೊಂದು 2 ದಿನ ಬಿಟ್ಟು ಬಂದರೂ ಬಂತು. ಹೀಗೆ ಎಲ್ಲ ಕೊನೆ ಹಣ್ಣಾಗಿ ಹೋಗೋದೆ ನಮ್ಮದು. ಸುಮಾರು ಹುಲ್ಲು ಕೊಯ್ದಾಯಿತು. ಈಗ ಮನೆಗೆ ಹೋಗೋದು, ಅಡಿಕೆ ಚೀಲ ತಗೊಂಡು ಹೋಗಬೇಕು. ಹಾಗೆ ಗೈಸ್, ಹುಲ್ಲು ಕೊಯ್ತಾ ಕತ್ತಿ ನೋಡಿ ಬೆಂಡಾಗಿ ಬಿಟ್ಟದೆ ಹೆಂಗಂತ. ಸೊ ಇದನ್ನು ಸರಿ ಮಾಡಬೇಕು. ಹಾಗೆ ಗೈಸ್, ಇವತ್ತಿನ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಗೈಸ್.